ವರ್ಷ 10 ವರ್ಷದ ಮಕ್ಕಳಾಗಿಲ್ಲದವ್ರಿಗೆ ನಾವು ಇಲ್ಲಿ ಯುವ ಮಕ್ಕಳ ತಾಯಮ್ಮನ ಗುಡಿ ಅಂತಲೇ ಉಡಿ ತುಂಬ್ತೇವೆ. ನಮಸ್ಕಾರ ಬಂಧುಗಳೇ, ಇವತ್ತು ವಿಜಯದಶಮಿ ಪ್ರಯುಕ್ತವಾಗಿ ಹುಬ್ಬಳ್ಳಿಯಿಂದ ನಾವು ಮುಂಡಗೋಡ್ ರೋಡಲ್ಲಿ ಇರ್ತಕ್ಕಂತಹ ತಡಸ್ದಿಂದ ಮುಂದೆ 7 ಕಿಲೋಮೀಟರ್ ಇರ್ತಕ್ಕಂಥ ತಾಯಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ತಾಯಮ್ಮ ದೇವಸ್ಥಾನವನ್ನು ನಿಮಗೆ ದರ್ಶನ ಮಾಡಿಸ್ತೀನಿ, ಬನ್ನಿ ನನ್ನ ಜೊತೆ ನೀವೆಲ್ಲ ಹೋಗೋಣ. ಸ್ನೇಹಿತರೆ, ಹುಬ್ಬಳ್ಳಿಯಿಂದ ಹೊರಟ ನಾವು ಗಬ್ಬೂರಿನ ದ್ವಾರಬಾಗಲವನ್ನು ದಾಟಿಕೊಂಡು ಹಾವೇರಿ ಜಿಲ್ಲೆಯ ತಡಸ್ ಕ್ರಾಸ್ಗೆ ಎಂಟ್ರಿ ಕೊಟ್ಟು ಮುಂದೆ ಗಾಯತ್ರಿ ತಪೋಭೂಮಿಯನ್ನು ದಾಟಿಕೊಂಡು ತಡಸ್ ನಗರಕ್ಕೆ ಎಂಟ್ರಿ ಕೊಡಬೇಕಾಗುತ್ತದೆ. ಈ ತಡಸ್ ನಗರದಿಂದ ನೇರವಾಗಿ ಮುಂಡಗೋಡು ಕಡೆ ಹೋಗುವ ರಸ್ತೆಯಲ್ಲಿ ತಾವುಗಳು ಬಂದರೆ ಈ ತಾಯಮ್ಮ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಈ ತಾಯಮ್ಮ ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಿಮಗೆ ಅತ್ತಿವೇರಿ ಪಕ್ಷಿಧಾಮ ಕೂಡ ಸಿಗ್ತದೆ ನೋಡಲಿಕ್ಕೆ. ಹಾಗೆ ಮುಂದೆ ಒಂದು 5 ಕಿಲೋಮೀಟರ್ ಹೋದರೆ ಬಾಚನ್ಕಿ ಡ್ಯಾಮು ಸಿಗ್ತದೆ ಮತ್ತು ಮುಂಡಗೋಡ್ ಟಿಬೆಟ್ ಕ್ಯಾಂಪ್ ಕೂಡ ನಿಮಗೆ ನೋಡಲಿಕ್ಕೆ ಪ್ರವಾಸಿ ತಾಣಗಳು ಇಲ್ಲಿ ನಿಮಗೆ ಸಿಗ್ತವೆ. ಜೊತೆಗೆ ಸ್ನೇಹಿತರೆ, ಇನ್ನೇನು ತಾಯಮ್ಮನ ದೇವಸ್ಥಾನ ಈ ಮಲೆನಾಡಿನ ಸಿರಿಯಲ್ಲಿ ಈ ಹಚ್ಚು ಹಸಿರಿನ ಕಾಡಿನ ಮಧ್ಯದಲ್ಲಿ ಈ ದೇವಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ಈ ಸೊಬಗನ್ನ ಇಲ್ಲೇ ಈ ಕಾಡಿನ ಮಧ್ಯದಲ್ಲಿ ಹೈವೇ ಪಕ್ಕದಲ್ಲೇ ಈ ತಾಯಿ ನೆಲೆಸಿದ್ದಾಳೆ. ನಿಜಕ್ಕೂ ಈ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರ್ತಕ್ಕಂತಹ ಈ ತಾಯಮ್ಮ ದೇವಿಯನ್ನ ಕಣ್ತುಂಬಿಕೊಳ್ಳುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಬನ್ನಿ ಬಂಧುಗಳೇ, ನೀವು ಎಲ್ಲರೂ ಈ ತಾಯಿಯ ದರ್ಶನವನ್ನ ಪಡೆದುಕೊಳ್ಳೋಣ. ನಮಸ್ಕಾರ ಬಂಧುಗಳೇ, ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ತಾಲೂಕಿನ ತಡಸ್ದಿಂದ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ತಾಯಮ್ಮನ ದೇವಸ್ಥಾನದ ಹತ್ರ ನಾವಿದ್ದೀವಿ. ನೀವು ನೋಡ್ತಾ ಇದ್ದೀರಿ, ಇದು ತಾಯಮ್ಮನ ದೇವಸ್ಥಾನ. ಈ ತಾಯಮ್ಮನ ದೇವಸ್ಥಾನದ ವೈಶಿಷ್ಟ್ಯವನ್ನು ನಿಮಗೆ ಹೇಳಬೇಕಂತಂದ್ರೆ, ಇದು ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಡ್ತಕ್ಕಂತಹ ದೇವಿ ಅಂತೇಳ್ಬಿಟ್ಟು ಆರಾಧನೆಗೆ ಒಳಗಾಗ್ತಾರೆ. ಶಿರ್ಸಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ, ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಮಕ್ಕಳು ಆಗದೆ ಇರತಕ್ಕಂಥವ್ರು, 8-10 ವರ್ಷಗಳಿಂದ ಮಕ್ಕಳೇ ಆಗದೆ ಇರತಕ್ಕಂಥವ್ರು ಬಂದು ತಾಯಿ ಹತ್ರ ಉಡಿಯನ್ನು ತುಂಬಿಸ್ಕೊಂಡು ಹೋಗಿ ಮಕ್ಕಳಾದ ನಂತರ ಬಂದು ದೇವಿ ಹತ್ತಿರ ತೊಟ್ಟಿಲನ್ನ ಕಟ್ಟಿಸಿ ಹೋಗಿರ್ತಕ್ಕಂಥದ್ದನ್ನ ನೀವು ನೋಡ್ಬೋದು. ಇಂತಹ ಈ ಒಂದು ಶಕ್ತಿ ದೇವಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಾನು ಮತ್ತು ನನ್ನ ಸ್ನೇಹಿತನ ಕುಟುಂಬ ಈ ದೇವಿ ದರ್ಶನಕ್ಕಾಗಿ ಆತುರದಿಂದ ಬಂದೆವು. ಈ ದೇವಾಲಯದ ಒಳಗಡೆ ಕಾಲಿಡ್ತಿದ್ದಂತೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ನಮ್ಮನ್ನ ಸೆಳೀತಾ ಇತ್ತು. ಈ ದೇವಿ ಬಗ್ಗೆ ಹೇಳಲಿಕ್ಕೆ ಅಷ್ಟಿಷ್ಟಲ್ಲ, ಸುಮಾರು 17 ವರ್ಷದಿಂದ ಈ ದೇವಿಗೆ ನಾನು ನಡ್ಕೋತಾ ಇದ್ದೀನಿ. ಈ ತಾಯಿ ಮಕ್ಕಳಿಲ್ದಂಥವ್ರಿಗೆ, 5-10 ವರ್ಷದಿಂದ ಮಕ್ಕಳಿಲ್ದಂಥವ್ರಿಗೆ ಬಂದು ಈ ತಾಯಿ ಹತ್ರ ಉಡಿ ಕಟ್ಕೊಂಡು ಹೋದರೆ ಈ ತಾಯಿ ಮಕ್ಕಳನ್ನ ಕರುಣಿಸ್ತಾಳೆ ಅನ್ನುವಂಥದ್ದು ಇವತ್ತಿಗೂ ಸಹಿತ ಇಲ್ಲಿ ಪವಾಡಗಳು ನಡೀತಾ ಇವೆ. ಇಲ್ಲಿ ಮೇಲ್ಗಡೆ ಏನು ನೋಡ್ತಾ ಇದ್ದೀರಿ ತೊಟ್ಟಿಲುಗಳನ್ನು, ಇವೆಲ್ಲ ತೊಟ್ಟಿಲುಗಳು ಏನಂತಂದರೆ ಆ ತಾಯಂದರು ತಮಗೆ ಮಗು ಹುಟ್ಟಿದ ಮೇಲೆ ಆ ಮಗುವಿನ ಸಮೇತವಾಗಿ ತಾಯಿ ಸನ್ನಿಧಾನಕ್ಕೆ ಬಂದು ತಮ್ಮ ಹರಕೆಯನ್ನು ತೀರಿಸಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು 7 ಮಕ್ಕಳ ತಾಯಿಯ ಸನ್ನಿಧಿ. ತಾವೆಲ್ಲರೂ ಕಣ್ತುಂಬಿಕೊಳ್ಬೇಕು ಈ ದೇವಿಯನ್ನ. ಜೊತೆಗೆ ಈ ತಾಯಿಯ ಪೂಜೆ ಕೂಡ ಈಗ ನಡೀತಾ ಇದೆ, ನಾವೆಲ್ಲರೂ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಈಗ ನೀವು ತಾಯಿಯ ಒಂದು ಪೂಜೆ ಆಗಿರ್ತಕ್ಕಂಥದ್ದನ್ನು ನೋಡಿದ್ರಿ. ಇಲ್ಲೇನು ಕಾಣ್ತಾ ಇದ್ದಾರೆ ಪೂಜಾರಿಯವರು, ಇವರು ಮಲ್ಲೇಶ್ ಅಂತ ಹೇಳ್ಬಿಟ್ಟು ತಡಸ್ದಿಂದ ಇವರು ಪ್ರತಿನಿತ್ಯ ದೇವಿಯ ಒಂದು ಸನ್ನಿಧಾನಕ್ಕೆ ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಇವರು ಸುಮಾರು 100 ವರ್ಷಗಳಿಂದ ಇವರ ಅಜ್ಜ, ಇವರ ತಂದೆಯವರು ಈ ದೇವಿಯ ಪೂಜೆಯನ್ನು, ಆರಾಧನೆಯನ್ನು ಯಾವಾಗಲೂ ಮಾಡ್ತಾ ಬಂದಿದ್ದಾರೆ. ಜೊತೆಗೆ ಪ್ರತಿ ವರ್ಷ ದೀಪಾವಳಿ ಆಗಿ 5 ದಿನಕ್ಕೆ ಈ ದೇವಿಯ ಜಾತ್ರೆ ನಡೀತದೆ. ಇಲ್ಲಿ ಏನು ನೋಡ್ತಾ ಇದ್ರಿ, ಇದು ಕೂಡ ತಾಯಮ್ಮನ ಮೂರ್ತಿ ಕೂಡ. ನೋಡಿ, ಒಂದ್ಸರಿ ಈ ವೈಭವವನ್ನು ತಾವು ಕಣ್ತುಂಬಿಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಈ ತಾಯಿ ಸನ್ನಿಧಾನಕ್ಕೆ ಬಂದಂತಹ ನಮಗೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಸೆಳೀತಾ ಇತ್ತು. ಬನ್ನಿ ಒಂದ್ಸರಿ ಪೂಜಾರಿ ಅವರು ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ. 5 ವರ್ಷ 10 ವರ್ಷದ ಮಕ್ಕಳಾಗಿಲ್ಲದವ್ರಿಗೆ ನಾವು ಇಲ್ಲಿ ಯುವ ಮಕ್ಕಳ ತಾಯಮ್ಮನ ಗುಡಿ ಅಂತಲೇ ಉಡಿ ತುಂಬ್ತೇವೆ. ಮಕ್ಕಳ ಫಲಾಗಿಂದ ಮಕ್ಕಳ ಆಮೇಲೆ ತೊಟ್ಲ ತೊಗೊಂಡು ಹರಕೆ ಬಂದು ಅವರು ಮುಟ್ಟಿಸುವಂಥ ಭಕ್ತಾದಿಗಳನ್ನು ಭಾಳ ಮಂದಿ ಬರ್ತಿದ್ದಾರೆ. ಇದು ತಡಸ ಸಿಗ್ಗಾಂವ್ ತಾಲೂಕು, ಹಾವೇರಿ ಜಿಲ್ಲಾ ಸಂಬಂಧಪಟ್ಟಿದ ಜಾಗ ಇದೆ. ಇಲ್ಲಿ ಎಲ್ಲ ಭಕ್ತಾದಿಗಳನ್ನು ಬರ್ತಿದ್ದಾರೆ. ಅವ್ರ ಉಡಿಯನ್ನು ತುಂಬ್ತೇವೆ. ಮಕ್ಕಳ ಫಲ ಆಗಲಿ ಅನ್ನಂಗೆ ಅವರು ಬಂದು ಉಡಿಯನ್ನು ತುಂಬಿಸ್ಕೊಂಡು ಹೋಗ್ಬೇಕಾಗಿ ವಿನಂತಿ. ಹರಕೆ ಏನು ಮುಟ್ಟಿಸಿದಾರೆ ಜರಲ್ಲಿ? ತೊಟ್ಲದ ಹರಕೆನ ಖುಷಿ ತೊಗೊಂಡು ಮುಟ್ತೇವೆ. ಮಗು ಕರ್ಕೊಂಡು ಬಂದು. ಹಾಂ,
ತೊಟ್ಲು ಎಲ್ಲಿ ಕಟ್ತಾರೆ? ಈಗ ನಾವು ತೊಟ್ಲನ ತುಂಬ್ತೀವಿ ಅವ್ರಿಗೆ. ಕೈ ಥರದ ಹಣ್ಣು ತೊಗೊಂಡು ಅವ್ರಿಗೆ ತೊಟ್ಲ ತುಂಬಿ ಮಕ್ಕಳ ಫಲ ಆಗಿಂದ ಖುಷಿನ ತೊಗೊಂಡು ಇಲ್ಲಿ ದೇವಿಗೆಲ್ಲ ಅಭಿಷೇಕ ಮಾಡಿ ಗುಡಿ ತುಂಬಿಂದ ಅವಾಗ ಅವ್ರು ಹಾಕಿ ಶೋ ಹರಕೆ ಏನು ಮುಟ್ಟಿಸ್ತಾರೆ? ಈಗ ಅಭಿಷೇಕ ಮಾಡಿಸ್ಬೇಕು. ಅಭಿಷೇಕ ಮಾಡಿಸಿ ಸೀರೆ ಉಡಿಸ್ಬೇಕು. ಅಭಿಷೇಕದ ಕೊಟ್ಟರೆ ಅವರು ನಾವು ಈಗ ಅಭಿಷೇಕ ಮಾಡಿ ಸೀರೆ ಉಡಿಸಿ ಎಲ್ಲ ದೇವಿಗೆ ಉಡಿ ತುಂಬ್ತೀವಿ. ಅವಾಗ ಅವ್ರು ಹರಕೆ ಮಾಡ್ತಾರೆ. ಇದು ಭಾಳ ಮಂದಿಗೆ ಮಕ್ಕಳು ಆಗ್ಯಾವು, ಭಾಳ ಮಂದಿಗೆ ಇದು ಆಗ್ಯಾವು. ಅವರು ಆ ಉದ್ದೇಶದಿಂದ ಎಲ್ಲ ಕಡೆ ಜನನೂ ಬಂದು ಇಲ್ಲೇ ಉಡಿಯನ್ನು ತುಂಬಿಕೊಂಡು ಹೋಗ್ತಾರೆ. ಇದಿಷ್ಟು ಮಲ್ಲೇಶ್ ಪೂಜಾರವರು ಹೇಳಿರ್ತಕ್ಕಂಥದ್ದು. ಈ ದೇವಾಲಯದಲ್ಲಿ ವಿಘ್ನ ವಿನಾಶಕ ಮೊದಲ ಪೂಜಕ ಗಣಪತಿ ದೇವರು ಕೂಡ ಇರ್ತಕ್ಕಂಥದ್ದು, ಜೊತೆಗೆ ನಾಗಲಿಂಗ ಮತ್ತು ಈಶ್ವರನ ಮುಂದಿರ್ತಕ್ಕಂಥ ನಂದಿ ಕೂಡ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಸ್ನೇಹಿತರೆ, ಇದುವರೆಗೆ ನೀವೆಲ್ಲ ನೋಡಿದ್ರಲ್ಲ, ಈ ನಮ್ಮ ತಾಯಮ್ಮ ದೇವಸ್ಥಾನದ ಸಮೀಪದಲ್ಲಿರ್ತಕ್ಕಂಥ ಒಂದು ಕಮಲಾನಗರದಲ್ಲಿ ಇರ್ತಕ್ಕಂಥ ನನ್ನ ಸ್ನೇಹಿತ ಬಸವರಾಜ್ ಅವರು ಇದ್ದಾರೆ. ಸೊ ಅವ್ರ ಕಡೆ ಇವರು ಹುಟ್ಟಿದಾಗಿಂದನೂ ಈ ದೇವಿಯನ್ನು ನೋಡ್ತಾ ಬಂದಿದ್ದಾರೆ. ಅವ್ರ ಕಡೆ ಈ ದೇವಿ ಬಗ್ಗೆ ಕೇಳೋಣ. ಬಸವರಾಜ್ ಅವರೇ, ಈ ದೇವಿ ಪವಾಡದ ಬಗ್ಗೆ ಒಂದು ಸ್ವಲ್ಪ ನೀವು ಏನಾದರೂ ಹೇಳ್ಬೋದಾ? ನಮಸ್ಕಾರ ಸರ್. ನಮ್ಮ ಕಮಲಾನಗರಕ್ಕೆ ತುಂಬ ಹತ್ತಿರವಾದಂತಹ ಒಂದು ದೇವಸ್ಥಾನ. ನಾವು ಹುಟ್ಟು ಬೆಳೆದಾಗಿಂದಲೂ ಕೂಡ ಇದನ್ನು ಪ್ರತಿ ವರ್ಷವೂ ಕೂಡ ಬರ್ತಾನೆ ಇರ್ತೀವಿ. ಮತ್ತು ಯಾವುದೇ ಒಂದು ಹರಕೆ ಇದ್ದಾಗ ಇಲ್ಲಿ ಬಂದು ಹೋಗ್ತಾ ಇರ್ತೀವಿ. ಇದು ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾದಂತಹ ಒಂದು ದೇವತೆ. ಇಲ್ಲೇನಂತಂದರೆ ಯಾರಾದರೂ ಮಕ್ಕಳಾಗದೇ ಇರೋರಾಗಲಿ, ಮದುವೆ ಆಗದೇ ಇರೋರಾಗಲಿ, ಮತ್ತು ಯಾವುದಾದ್ರೂ ದುಡ್ಡಿನ ಸಮಸ್ಯೆ ಇರೋರಾಗಲಿ ಎಲ್ಲರೂ ಬಂದು ತಮ್ಮ ಹರಕೆಯನ್ನು ಬೇಡ್ಕೊಂಡು ಹೋಗ್ತಾರೆ. ಅದಾದಮೇಲೆ ಈ ಹರಕೆ ತೀರಿದ ಮೇಲೆ ಬಂದು ಈ ಥರ ತೊಟ್ಲ ಎಲ್ಲನೂ ಕೂಡ ಕಟ್ಟಿ ಹೋಗ್ತಾರೆ. ಮತ್ತು ದೇವರಿಗೆ ಏನಾದರೂ ಕಾಣಿಕೆ ಎಲ್ಲನೂ ಕೂಡ ನೀಡಿ ಹೋಗ್ತಾರೆ. ಸೊ ಅವರು ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾದಂತಹ ದೇವತೆ ಆಗಿರೋದ್ರಿಂದ ಈ ತುಂಬ ಒಂದು ಎತ್ತರ ಮಟ್ಟಕ್ಕೆಲ್ಲ ಜನಗಳು ಕೂಡ ಬೆಳೆದಿದ್ದಾರೆ ಇದರಿಂದ. ಮತ್ತು ಇದು ಒಂದು ಅದೃಷ್ಟ ದೇವತೆ ಅಂತಲೇ ಹೇಳ್ಬೋದು. ಇದುವರೆಗೂ ನನ್ನ ಚಾನಲನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಸ್ನೇಹಿತರೆ, ತಾಯಮ್ಮನ ದೇವಸ್ಥಾನಕ್ಕೆ ನೀವು ನಿಮ್ಮ ಕುಟುಂಬ ಪರಿವಾರವಾಗಿ ಬಂದು ದರ್ಶನವನ್ನು ಪಡೆಯಿರಿ. ಜೊತೆಗೆ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸಂಬಂಧಿಕರಿಗೂ ಶೇರ್ ಮಾಡಿ ಅವರು ಕೂಡ ಈ ತಾಯಿ ಕೃಪಾಶೀರ್ವಾದವನ್ನು ಪಡಲಿಕ್ಕೆ ತಾವುಗಳು ಪಾತ್ರ ಆಗಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಈ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ.